ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಈ ತಿಂಗಳು ಅಂದರೆ ಏಪ್ರಿಲ್ ತಿಂಗಳು ಧನು ರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಧನು ರಾಶಿಯವರ ಈ ತಿಂಗಳ ಲಾಭ ನಷ್ಟ, ಸುಖ ದುಃಖ, ಅಭಿವೃದ್ಧಿ ಅವನತಿ, ಆರೋಗ್ಯ ಅನಾರೋಗ್ಯ ಇದೆಲ್ಲ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದು ಈ ಒಂದು ತಿಂಗಳ ಗ್ರಹಸ್ಥಿತಿಗೆ ಅನುಗುಣವಾಗಿ ನಾವು ತಿಳಿದುಕೊಂಡು ಆ ಮೂಲಕ ಅದಕ್ಕೆ ಸರಿಯಾಗಿ ನಮ್ಮ ಜೀವನವನ್ನು ರೂಪಿಸಿಕೊಂಡರೆ ಜೀವನದಲ್ಲಿ ಎಷ್ಟೋ ಯಶಸ್ಸನ್ನು ಗಳಿಸುವುದಕ್ಕೆ ಸಾಧ್ಯ, ಎಷ್ಟೋ ಕಷ್ಟಗಳನ್ನು ನಾವು ತಡೆಯುವುದಕ್ಕೆ ಸಾಧ್ಯ. ಆದ್ದರಿಂದ ಈ ತಿಂಗಳು ಹೇಗಿರುತ್ತೆ ಅನ್ನತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ತಿಳಿದುಕೊಳ್ಳೋಣ. ಧನುರಾಶಿಯ ಅಧಿಪತಿಯಾದಂತಹ ಗುರುವಿನ ದೃಷ್ಟಿ ರಾಶಿಯ ಮೇಲೆ ಇದೆ ಈ ತಿಂಗಳು, ಹಾಗೆ ಮುಂದುವರಿಯುತ್ತೆ ಕೂಡ. ಅದರಿಂದ ಈ ಕಾರಣದಿಂದಾಗಿ ಈ ಒಂದು ತಿಂಗಳು ಏನಿದೆ ನಿಮ್ಮ ಎಷ್ಟೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಕೈಗೊಳ್ಳತಕ್ಕಂತಹ, ಆ ಮೂಲಕ ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಗರಿಷ್ಠ ಮಟ್ಟದಲ್ಲಿ ಫಲಿತಾಂಶವನ್ನು ಉತ್ತಮವಾಗಿ ಪಡೆತಕ್ಕಂತಹ ತಿಂಗಳು ಏಪ್ರಿಲ್ ತಿಂಗಳು ಅಂಥೇಳಿ ಹೇಳಬಹುದು. ಕೆಲವೊಂದು ಚಿಕ್ಕಪುಟ್ಟ ಸಮಸ್ಯೆಗಳು ಕಷ್ಟಗಳು ಬರಬಹುದು, ಆದರೆ ಅದೆಲ್ಲವೂ ಕೂಡ ಈ ಗುರುವಿನ ದೃಷ್ಟಿ ರಾಶಿಯ ಮೇಲೆ ಇರುವುದರಿಂದ ಎಲ್ಲವನ್ನು ಹೊಡೆದು ಹಾಕುತ್ತೆ ಅಂತ ಇದು ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ಅಂಶ. ಆದರೆ ಕುಟುಂಬ ಸ್ಥಾನಾಧಿಪತಿಯಾದಂತಹ ಶನಿ ಚತುರ್ಥ ಕೇಂದ್ರದಲ್ಲಿ ಇರುವುದರಿಂದ ಕುಟುಂಬದಲ್ಲಿ ಕೆಲವೊಂದು ಮನಸ್ತಾಪಗಳು ಉಂಟಾಗಬಹುದು. ನಿಮ್ಮ ನಿರ್ಧಾರಕ್ಕೆ ಬೆಂಬಲ ಸಿಗದೇ ಇರತಕ್ಕಂತಹ ವಾತಾವರಣ ಕುಟುಂಬದಲ್ಲಿ ಉಂಟಾಗಬಹುದು. ನೀವೇನೋ ಡಿಸಿಷನ್ ತಗೋಬೇಕು, ಆದರೆ ಅದಕ್ಕೆ ಸೂಕ್ತವಾದಂತಹ ಬೆಂಬಲ ನಿಮಗೆ ಕುಟುಂಬದಲ್ಲಿ ಇದ್ದಾಗ ನೀವು ಇನ್ನು ಧೈರ್ಯವಾಗಿ ಮುನ್ನುಗ್ಗೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಂತಹ ಸಮಯದಲ್ಲಿ ಕುಟುಂಬದಿಂದ ಬಂಧುವರ್ಗದಿಂದ ನಿಮಗೆ ಬೆಂಬಲ ಇರತಕ್ಕಂತಹ ಸಂದರ್ಭಗಳು ಸನ್ನಿವೇಶಗಳು ಕೂಡ ಸೃಷ್ಟಿಯಾಗತಕ್ಕಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಉಂಟು. ಜೊತೆಯಲ್ಲಿ ಆರ್ಥಿಕವಾದಂತಹ ಸುಸ್ಥಿತಿ ಇದ್ದರೂ ಗುರುವಿನ ಪ್ರಭಾವದಿಂದ ಸಂಪಾದನೆ ಮಾಡಿದಂತಹ ಹಣ ಉಳಿಯುವುದಿಲ್ಲ ಅನ್ನತಕ್ಕಂಥ, ಎಷ್ಟೇ ಹಣ ಸಂಪಾದನೆ ಮಾಡ್ತಾರೆ ಎಷ್ಟೋ ಜನ, ಆದರೆ ಹಣ ಉಳಿಯುವುದೇ ಇಲ್ಲ. ಯಾವುದೋ ಒಂದು ಖರ್ಚು ಆ ಸಮಯಕ್ಕೆ ಸರಿಯಾಗಿ ಬಂದು ಸಂಪಾದನೆ ಮಾಡಿದಂತಹ ಹಣ ಎಲ್ಲ ಖರ್ಚಾಗಿ ಹೋಗಿಬಿಡುತ್ತೆ. ಇಂತಹ ಕೆಲವೊಂದು ಸಂದರ್ಭಗಳು ಕೂಡ ಈ ತಿಂಗಳಲ್ಲಿ ನಿಮಗೆ ಹೆಚ್ಚು ಹೆಚ್ಚು ಅನುಭವಕ್ಕೆ ಬರುತ್ತೆ. ಏನೋ ಮಾತನಾಡಿಕ್ಕೆ ಹೋಗಿ ಇನ್ನೇನೋ ಹೇಳಿ ಅದರಿಂದ ಗಲಾಟೆ, ಅನಾವಶ್ಯಕವಾಗಿ ಘರ್ಷಣೆಗೆ ಕಾರಣ ಆಗಿಬಿಡುತ್ತೆ. ಆದ್ದರಿಂದ ಮಾತಿನಲ್ಲಿ ಹಿಡಿತ ಇರಲಿ, ದುಡುಕಬೇಡಿ. ಮುಂಗೋಪ ಅನ್ನತಕ್ಕಂಥದ್ದು ಕೆಲವೊಂದು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಜೊತೆಯಲ್ಲಿ ಈ ಆಸ್ತಿ ವಿಚಾರಕ್ಕೆ, ಅದರಲ್ಲೂ ಪಿತ್ರಾರ್ಜಿತವಾದಂತಹ ಆಸ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಘರ್ಷಣೆಗಳು ಜಾಸ್ತಿ ಆಗಬಹುದು. ಕೋರ್ಟ್ ಮೆಟ್ಟಲಿರತಕ್ಕಂತಹ ಸಂದರ್ಭಗಳು ಕುಟುಂಬದಲ್ಲಿ ಸೃಷ್ಟಿಯಾಗಬಹುದು. ಯಾಕೆಂದರೆ ಅದರಲ್ಲೂ ಈ ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಪರಸ್ಪರ ಆಸ್ತಿ ವಿಚಾರಕ್ಕೆ ಕಚ್ಚಾಟ ಜಾಸ್ತಿ ಆಗತಕ್ಕಂತಹ ಸಂದರ್ಭಗಳು ಈ ತಿಂಗಳಲ್ಲಿ ಉಂಟು. ರಾಹುವಿನ ಒಂದು ಪ್ರಭಾವದಿಂದಾಗಿ ಸಹೋದರರೊಂದಿಗೆ ವೈಮನಸ್ಯ ಅಂಥೇಳಿ ಹೇಳಬೇಕಾಗುತ್ತೆ. ಯಾವುದೇ ಒಂದು ಖರೀದಿ, ಆಸ್ತಿ ಖರೀದಿ ಇರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿಸಿದಂತಹ ವ್ಯವಹಾರ ಇರ್ಬೋದು, ಕೃಷಿ ಜಮೀನನ್ನು ನೀವು ಖರೀದಿ ಮಾಡತಕ್ಕಂಥದ್ದು, ಅಥವಾ ಮನೆ ಇರ್ಬೋದು, ಪ್ಲಾಟ್ ಇರ್ಬೋದು, ಒಂದು ಅಪಾರ್ಟ್ಮೆಂಟಲ್ಲಿ ಯಾವುದೋ ಒಂದು ವಿಭಾಗ, ಒಂದೊಂದು ಫ್ಲಾಟನ್ನು ನೀವು ಖರೀದಿ ಮಾಡತಕ್ಕಂಥ ಯಾವುದೇ ಇದ್ದರೂ ಕೂಡ ಸ್ವಲ್ಪ ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. 1 ತಿಂಗಳು 2 ತಿಂಗಳು ಅದನ್ನು ಮುಂದಕ್ಕೆ ಹಾಕಿ ಇನ್ನು ಒಳ್ಳೆಯ ಒಂದು ಫಲವನ್ನು ಒಳ್ಳೆಯ ರೀತಿ ನೀವು ಅಂದುಕೊಂಡಂತೆ ನಿಮ್ಮ ಕನಸಿನ ಮನೆ ನಿಮಗೆ ಸಿಗತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವೂ ಕೂಡ ಇದೆ. ಅದರಿಂದ ಈಗ ಸೂಕ್ತವಾದಂತಹ ಸಮಯ ಅಲ್ಲ ಖರೀದಿಗೆ ಅಂತ ಹೇಳಬೇಕಾಗುತ್ತೆ. ಅದರಲ್ಲೂ ಈ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡತಕ್ಕಂಥವ್ರು ಯಾರಿರ್ತಾರೆ ಅವರಿಗೆ ಸ್ವಲ್ಪ ನಷ್ಟ ಉಂಟಾಗುತ್ತೆ ಈ ತಿಂಗಳಲ್ಲಿ. ನಿರೀಕ್ಷೆಗೆ ಮೀರಿ ಹಣವನ್ನು ಕಳೆದುಕೊಳ್ಳತಕ್ಕಂತಹ ಸಂದರ್ಭಗಳು ಇರುವುದರಿಂದ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಯಾರು ಮಾಡ್ತಾ ಇದ್ದೀರೋ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿ. ಈ ತಿಂಗಳು ಅಷ್ಟೊಂದು ಚೆನ್ನಾಗಿ ಇಲ್ಲ. ಈ ಪಂಚಮ ಭಾವ, ವಿಶೇಷವಾಗಿ ಪುತ್ರಸ್ಥಾನ, ಸಂತಾನ ಸ್ಥಾನ ಅಂತೇಳಿ ನಾವು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳು ಈ ಮಕ್ಕಳ ಒಂದು ವಿದ್ಯಾಭ್ಯಾಸ ಇರ್ಬೋದು, ವಿವಾಹ ಇರ್ಬೋದು, ಅಥವಾ ಉನ್ನತ ವಿದ್ಯಾಭ್ಯಾಸ, ವಿದೇಶ ಸ್ವದೇಶ, ಹೀಗೆಲ್ಲ ಮಕ್ಕಳ ಒಂದು ಪ್ರಗತಿ ಅಥವಾ ಅವರ ಒಂದು ಫಾಲ್ ಡೌನ್, ಅವನತಿ ಆಗತಕ್ಕಂಥದ್ದು ಇದೆಲ್ಲ ತಂದೆ ತಾಯಿಗಳು ನೋಡ್ತಾ ಇರ್ತಾರೆ. ಕೆಲವೊಂದಷ್ಟು ಸಮಯ ಹೆಮ್ಮೆ, ಕೆಲವೊಂದು ಸಮಯ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಈ ಪಂಚಮ ಭಾವಾಧಿಪತಿ ಪ್ರಮುಖವಾಗಿ ಕೆಲವೊಂದು ದುಸ್ಥಾನದಲ್ಲಿ ಇದ್ದಾಗ, 12ನೇ ಮನೆಯಲ್ಲಿದ್ದಾಗ, 6ನೇ ಮನೆಯಲ್ಲಿ ಇದ್ದಾಗ
ಮಾರಕ ಸ್ಥಾನದಲ್ಲಿ ಇದ್ದಾಗ ಮಕ್ಕಳು ಅಡ್ಡದಾರಿಯನ್ನು ಹಿಡಿತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ದುಡ್ಡು ವೆಚ್ಚವನ್ನು ಮಾಡ್ಬೋದು, ದುಶ್ಚಟಗಳಿಗೆ ದಾಸರಾಗ್ಬೋದು. ಇಂತಹದಿಂದ ಪಾಲಕರಿಗೆ ಸಮಸ್ಯೆ ಆಗಿಬಿಡ್ತದೆ. ಅದರ ಮಕ್ಕಳ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಅವರನ್ನು ಗಮನಿಸಿ ಅವರ ಬಗ್ಗೆ ಹೆಚ್ಚು ನೀವು ನಿಗಾ ವಹಿಸ್ತಕ್ಕಂಥದ್ದು ತುಂಬ ಮುಖ್ಯ. ನಿಮ್ಮದೇ ಕೆಲಸ ಅನ್ನತಕ್ಕಂಥ ಒತ್ತಡದಲ್ಲಿದ್ದರೆ ಮಕ್ಕಳು ದಾರಿ ತಪ್ಪತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಅದರಿಂದ ಮಕ್ಕಳ ಒಂದು ಭವಿಷ್ಯದ ಕಡೆ ನೀವು ಗಮನವನ್ನು ಕೊಡತಕ್ಕಂಥದ್ದು ಈ ತಿಂಗಳಲ್ಲಿ ನೀವು ಪಾಲಿಸಬೇಕಾದಂತಹ ಪ್ರಮುಖವಾದಂತಹ ಕಾರ್ಯ. ಜೊತೆಯಲ್ಲಿ ಕೇವಲ ಮನೆಯಲ್ಲಿ ಅಷ್ಟೇ ಅಲ್ಲ, ನೀವು ಕಚೇರಿಯಲ್ಲೂ ಕೂಡ ಕೆಲವೊಂದು ಈ ಹಿತಶತ್ರುಗಳ ಬಾಧೆ ಅಥವಾ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಸರಿಯಾದ ರೀತಿಯಲ್ಲಿ ಸಹಕಾರವನ್ನು ಕೊಡದೆ ಅವರೇ ಶತ್ರುಗಳಾಗ್ಬೋದು. ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ರೋಗ ಬಾಧಿಸಬಹುದು. ಅದು ಈ ಹೊಟ್ಟೆಗೆ ಉದರ ಸಂಬಂಧಿತವಾದಂತಹ ರೋಗಗಳು ಜಾಸ್ತಿ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಚಿಕ್ಕ ಪುಟ್ಟದೇನಾದರೂ ಬಂದರೆ ಅದಕ್ಕೆ ತಲೆ ಕೆಡಿಸಿಕೊಳ್ಳಬೇಡಿ. ಈ ಫುಡ್ ಪಾಯ್ಸನ್, ಆಹಾರದ ಒಂದು ಸೇವನೆಯಲ್ಲಿ ಉಂಟಾಗತಕ್ಕಂತಹ ಕೆಲವೊಂದು ಸಮಸ್ಯೆಗಳಿಂದಾಗಿ ರೋಗ ಬರತಕ್ಕಂತಹ ಸಾಧ್ಯತೆ ಉಂಟು. ಆಹಾರ ಸೇವನೆಯಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯವಾಗಿರತಕ್ಕಂತಹ ಒಂದು ಅಂಶ. ಇನ್ನು ವಿವಾಹದ ಸಮಸ್ಯೆಗಳು ಎಷ್ಟೋ ಕುಟುಂಬದಲ್ಲಿದೆ, ವೈಯಕ್ತಿಕವಾಗಿ ಅವರಿಗೂ ಕೂಡ ಇದೆ. ವೈವಾಹಿಕ ಜೀವನದಲ್ಲಿ ಸುಖವೇ ಇರೋದಿಲ್ಲ ಎಷ್ಟೋ ಜನಕ್ಕೆ ಈ ಕಾಲದಲ್ಲಿ. ಇದಕ್ಕೆಲ್ಲ ಕಾರಣ ಏನು? ವಿವಾಹ ಸ್ಥಾನ, ಕಳತ್ರ ಸ್ಥಾನ ಅನ್ನತಕ್ಕಂಥದ್ದು ಚೆನ್ನಾಗಿ ಇದ್ದರೆ ಅವರು ಚೆನ್ನಾಗಿಯೇ ಇರುತ್ತೆ ವೈವಾಹಿಕ ಜೀವನ. ಆದರೆ ಈ ಧನುರಾಶಿಯವರಿಗೆ ಈ ತಿಂಗಳಲ್ಲಿ ಅಂತ ನಾವು ತೆಗೆದುಕೊಂಡಾಗ ವಿವಾಹದ ಪ್ರಯತ್ನ, ಅಂದರೆ ವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಯೋಗ ಇದೆ. ವಿಚ್ಛೇದಿತರ ಯಾರಿರ್ತಾರೋ ಅಥವಾ ವಿಚ್ಛೇದನ ಕೇಸ್ ಏನಾದರೂ ಕೋರ್ಟ್ನಲ್ಲಿ ನಡೀತಾ ಇದ್ದರೆ ನಿಮ್ಮ ಪರವಾಗಿ ನ್ಯಾಯ ತೀರ್ಮಾನ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ಕಂಡು ಬರುತ್ತೆ. ಅದರಿಂದ ನಿಮ್ಮ ಒಂದು ಮುಂದಿನ ಕೆಲಸ ಕಾರ್ಯ ಸುಗಮ ಆಗುತ್ತೆ, ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಅದರಿಂದ ಜೊತೆಯಲ್ಲೇ ವೈವಾಹಿಕ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಮಾತುಕತೆಯ ಮೂಲಕ ಪರಸ್ಪರ ಬಗೆಹರಿಸಿಕೊಳ್ಳುವುದರಿಂದ ವೈವಾಹಿಕ ಜೀವನದ ಸುಖಕ್ಕೆ ಕಾರಣ ಆಗುತ್ತೆ. ಅದರಿಂದ ಯಾವುದನ್ನು ಚಿಕ್ಕ ಪುಟ್ಟ ಕಾರಣಗಳನ್ನೇ ದೊಡ್ಡದು ಮಾಡಿಕೊಂಡು ಆ ಮೂಲಕ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಿಗೆ ಕಾರಣ ಆಗತಕ್ಕಂತಹ ರೀತಿಯಲ್ಲಿ ವರ್ತಿಸಬೇಡಿ. ಚಿಕ್ಕ ಪುಟ್ಟದನ್ನು ಅಲ್ಲಿಯೇ ಬಿಟ್ಟು ಜೀವನದಲ್ಲಿ ಮುಂದೆ ಹೋಗತಕ್ಕಂಥದ್ದು ತುಂಬ ಮುಖ್ಯ. ಅದರಿಂದ ವೈವಾಹಿಕ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಈ ತಿಂಗಳಲ್ಲಿ ಅದನ್ನು ಬಗೆಹರಿಸಿಕೊಂಡು ಸುಖವಾಗಿ ಜೀವನವನ್ನು ಮಾಡತಕ್ಕಂತಹ ಯೋಗ ಒಂದು ಕಡೆ. ಅವಿವಾಹಿತರಿಗೆ ವಿವಾಹ ಗುರುವಿನ ಒಂದು ವಿಶೇಷವಾದಂತಹ ದೃಷ್ಟಿಯಿಂದ ವಿವಾಹ ಆಗುತ್ತೆ, ವಿವಾಹದ ಪ್ರಯತ್ನ ಫಲಿಸುತ್ತೆ. ಜೊತೆಯಲ್ಲಿ ಈ ದ್ವಿತೀಯ ವಿವಾಹ ಆಗತಕ್ಕಂತಹ ಯೋಗವೂ ಕೂಡ ಇರುತ್ತೆ. ಈ ಪ್ರೀತಿ ಪ್ರೇಮ ಅಂದರೆ ಪ್ರೀತಿಸ್ತಾ ಇರತಕ್ಕಂಥವ್ರು ಮದುವೆ ಆಗುತ್ತೋ ಇಲ್ವೋ ಅನ್ನತಕ್ಕಂಥ ಸಮಸ್ಯೆ ಇರುತ್ತೆ. ಆದರೆ ಈ ತಿಂಗಳಲ್ಲಿ ಆ ಮದುವೆಯ ಪ್ರಸ್ತಾಪವನ್ನು ನಿಮ್ಮ ಪಾಲಕರಲ್ಲಿ ಮಾಡಿದ್ದಾರೆ, ಅಂದರೆ ತಂದೆ ತಾಯಿಯಲ್ಲಿ ಮಾಡಿದ್ದಾರೆ, ಅವರಲ್ಲಿ ಸಮ್ಮತಿ ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ಇರುವುದರಿಂದ ಅಂತಹ ಪ್ರೀತಿಯ ಪ್ರಸ್ತಾಪವನ್ನು ಮಾಡಿ ಆ ಮೂಲಕ ಅದನ್ನು ಅಂದರೆ ಸಮಾಧಾನಕರವಾಗಿ ಬಗೆಹರಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಈ ತಿಂಗಳಲ್ಲಿ ಮಾಡಿ ಅದರಲ್ಲಿ ನೀವು ಯಶಸ್ವಿ ಆಗ್ತೀರಾ ಅನ್ನತಕ್ಕಂಥದ್ದು ನಾವು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಭಾಗ್ಯಸ್ಥಾನದಲ್ಲಿ ಇರತಕ್ಕಂತಹ ಒಂದು ಕೇತುವಿನ ಕಾರಣದಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅಂಥೇಳಿ ಆಗಬಹುದು. ಅದರಿಂದ ನಿರಾಶರಾಗಬೇಡಿ, ಪ್ರಯತ್ನವನ್ನು ಮುಂದುವರಿಸಿ. ಯಾವುದೇ ಕ್ಷೇತ್ರ ಇರ್ಬೋದು, ಒಂದು ವಿಶೇಷವಾದ ಪ್ರತಿಭೆ ಇರುತ್ತೆ, ಪ್ರತಿಗೆ ಸೂಕ್ತವಾದಂತಹ ಒಂದು ಅವಕಾಶಗಳು ಸಿಕ್ಕಾಗ ಇನ್ನೇನು ಆಯಿತು ಅನ್ನಬೇಕಾದ್ರೆ ಬೇರೆಯವರ ಪಾಲಾಗ್ಬಿಡುತ್ತೆ. ನಿಮ್ಮ ಪ್ರತಿಭಾ ಪ್ರದರ್ಶನವನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದು ಅದರಿಂದ ವಂಚಿತರಾಗ್ತೀರಾ. ಅಥವಾ ಯಾವುದೋ ಒಂದು ಉತ್ತಮವಾದಂತಹ ಆರ್ಥಿಕ ಮೊತ್ತ ಬರಬೇಕು ಅಂದಾಗ ಅದು ಬೇರೆಯವರ ಪಾಲಾಗ್ಬೋದು. ಬ್ಯಾಂಕ್ನಲ್ಲಿ ಲೋನ್ ಸ್ಯಾಂಕ್ಷನ್ ಆಗಬೇಕು ಅಂದರೆ ಅದು ವಿಳಂಬ ಆಗ್ಬೋದು. ಹೀಗೆ ಕೆಲವೊಂದು ಅದೃಷ್ಟ ಏನು ಆಗುತ್ತೆ, ನಮ್ಮ ಕೆಲಸ ಸಕ್ಸಸ್ ಆಗುತ್ತೆ, ನಮ್ಮ ಪ್ರಯತ್ನಕ್ಕೆ ಫಲಿತಾಂಶ ಚೆನ್ನಾಗಿ ಸಿಗುತ್ತೆ ಅಂತ ನೀವು ಅಂದುಕೊಂಡಾಗ ಅದು ಕೈ ತಪ್ಪತಕ್ಕಂತಹ ಅನುಭವಗಳು ಈ ತಿಂಗಳಲ್ಲಿ ಪದೇ ಪದೇ ನಿಮಗೆ ಉಂಟಾಗಬಹುದು. ಅದರಿಂದ ನಿರಾಶರಾಗಬೇಡಿ, ಉತ್ತಮವಾದಂತಹ ಸಮಯ ಬರುತ್ತೆ, ಒಳ್ಳೆಯದಾಗಿಯೇ ಆಗುತ್ತೆ ಇವತ್ತಲ್ಲ ನಾಳೆ. ಅದರಿಂದ ಆ ಪ್ರಯತ್ನವನ್ನು ಮುಂದುವರಿಸಿಕೊಂಡು ಹೋಗತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಈ ಕರ್ಮಸ್ಥ ಉದ್ಯೋಗದ ಒಂದು ವಿಚಾರವನ್ನು ನಾವು ತೆಗೆದುಕೊಂಡಾಗ ಈ IT ಕ್ಷೇತ್ರದಲ್ಲಿ ಎಷ್ಟೋ ಜನ ಕೆಲಸ ಕಳ್ಕೊಳ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಕೆಲಸವೇ ಇಲ್ಲ, ನಿರುದ್ಯೋಗಿಗಳು ಇರತಕ್ಕಂಥವರಿಗೆ ಕೆಲಸ ಕಾಪಾಡಿಕೊಳ್ತಕ್ಕಂಥದ್ದೇ ದೊಡ್ಡ ಸವಾಲಾಗಿದೆ. ಆದ್ದರಿಂದ ಈ ಏಪ್ರಿಲ್ ತಿಂಗಳಲ್ಲಿ ಉದ್ಯೋಗ ಸಂಬಂಧಿತವಾದಂತಹ ಸಮಸ್ಯೆಗಳು, ಕಚೇರಿಯ ವಾತಾವರಣ ಚೆನ್ನಾಗಿರುವುದಿಲ್ಲ, ಸಹೋದ್ಯೋಗಿಗಳಿಂದ ಕಿರಿಕಿರಿ, ಮೇಲಾಧಿಕಾರಿಗಳಿಂದ ನಿಮ್ಮ ಕೆಲಸಕ್ಕೆ ಒತ್ತಡ, ಹೀಗೆ ಅಥವಾ ಕೆಲಸ ಬದಲಾಯಿಸಬೇಕು ಅನ್ನತಕ್ಕಂತಹ ಮನಸ್ಥಿತಿ, ಇದೆಲ್ಲವೂ ಕೂಡ ಉದ್ಯೋಗ ಸಂಬಂಧಿತವಾದ, ಅದರಲ್ಲೂ ಸ್ವಂತ ಉದ್ಯೋಗವನ್ನು ಮಾಡತಕ್ಕಂಥವರಿಗೆ ನಷ್ಟ.
ಅದರಲ್ಲಿ ಹೋಟೆಲ್ ಉದ್ಯಮವನ್ನು ಅಂದರೆ ಆಹಾರ ಪದಾರ್ಥಗಳ ಮಾರಾಟ ಮಾಡ್ತಕ್ಕಂಥವ್ರು, ತಯಾರಿಸಿ ಮಾಡ್ತಾ ಇರ್ತಕ್ಕಂಥವರಿಗೆ ಕೆಲವೊಂದು ಸಮಸ್ಯೆಗಳು ಈ ತಿಂಗಳಲ್ಲಿ ಸೃಷ್ಟಿಯಾಗತಕ್ಕಂತಹ ಸಾಧ್ಯತೆಗಳಿದೆ. ಆ ಕಾರಣದಿಂದಾಗಿ ಆ ವ್ಯಾಪಾರದಲ್ಲಿ ನಷ್ಟ ಉಂಟಾಗತಕ್ಕಂಥದ್ದು. ಅದರಿಂದ ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ಮುಂದೆ ಇದೆಲ್ಲವೂ ಕೂಡ ಸರಿಯಾಗುತ್ತೆ ಆ ಗ್ರಹ ಸ್ಥಿತಿಗಳಿಗೆ ಅನುಗುಣವಾಗಿ. ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ಈ ತಿಂಗಳು ಅಷ್ಟೊಂದು ಚೆನ್ನಾಗಿ ಇಲ್ಲದೇ ಇರುವುದನ್ನು, ಯಾಕೆ ಅಂದರೆ ಶನಿಯ ಒಂದು ದೃಷ್ಟಿ ಇದೆ ಕರ್ಮಕಾರಕನಾಗಿ. ಆ ಕಾರಣದಿಂದ ಅದರಲ್ಲಿ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿ ಅರ್ಥ. ಈ ಯಾವುದೇ ಒಂದು ನಿಮ್ಮ ಕೆಲವೊಂದು ಅಷ್ಟೊಂದು ಪ್ರಯತ್ನ ಫಲವೇ ಸಿಗಲ್ಲಂದು ಎಲ್ಲದೂ ನಷ್ಟವೇ ಆಗೋಗುತ್ತೆ ಅಂತ ಹೇಳಿ ಅರ್ಥ ಅಲ್ಲ. ಅದರಲ್ಲಿ ನಿಮ್ಮ ನಿರೀಕ್ಷಿತವಾದಂತಹ ಫಲ ಸಿಗುವುದಿಲ್ಲ ಅಂಥೇಳಿ ನೀವು ಯಾವುದೇ ಒಂದು ಇಷ್ಟು ಸಿಗುತ್ತೆ ಅನ್ನತಕ್ಕಂಥ ಟಾರ್ಗೆಟ್ ನಿಮಗಿರುತ್ತೆ. ಆದರೆ ಆ ಟಾರ್ಗೆಟನ್ನು ನೀವು ರೀಚ್ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಹಲವು ಅಡೆತಡೆಗಳು ಬಂದು ಆ ಮೂಲಕ ಅದನ್ನು ನೀವು ಸೂಕ್ತವಾಗಿ ನಿರ್ವಹಿಸೋಕ್ಕೆ ಆಗದೇ ಇರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ಅಂಶ. ಅದಕ್ಕೆ ಎಷ್ಟೋ ಜನ ಅದರ ಡಿಪ್ರೆಷನ್ಗೆ ಹೋಗ್ತಾರೆ, ಅಥವಾ ಅದರಿಂದ ನಿರಾಶೆಯಿಂದ ಬೇರೆ ಬೇರೆ ಕೆಲಸ ಬದಲಾಯಿಸ್ತಕ್ಕಂಥದ್ದು, ಅಥವಾ ಅದರಿಂದ ಹಣಕಾಸಿನ ನಷ್ಟಕ್ಕೆ ಕಾರಣ ಆಗತಕ್ಕಂತಹ ರೀತಿಯಲ್ಲಿ ಅವರ ಒಂದು ವರ್ತನೆಯಿಂದ ಎಷ್ಟೋ ಲಕ್ಷಾಂತರ ಅಥವಾ ಕೋಟ್ಯಾಂತರ ಹಣವನ್ನು ಕಳೆದುಕೊಳ್ತಾರೆ. ಯಾವುದಕ್ಕೂ ಕೂಡ ತಾಳ್ಮೆ ತುಂಬ ಮುಖ್ಯವಾಗಿರತಕ್ಕಂಥದ್ದು. ಅಂತಹ ಒಂದು ಸಹನಶೀಲರಾಗಿ ನೀವು ಆರ್ಥಿಕ ವ್ಯವಹಾರಗಳನ್ನು, ಕೌಟುಂಬಿಕ ವ್ಯವಹಾರಗಳನ್ನು ಈ ತಿಂಗಳು ಮಾಡಿದರೆ ಉತ್ತಮವಾದಂತಹ ಭವಿಷ್ಯ ಇದೆ ಅನ್ನತಕ್ಕಂಥದ್ದು ನಾವು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಇನ್ನು 6, 8, 12 ಏನು ಭಾವಗಳಿದೆ ಇದೆಲ್ಲ ದುಸ್ಥಾನಗಳು ಅಂತೇಳಿ ಹೇಳ್ತಾರೆ. ಆ 12ನೇ ಭಾವಂತೂ ನೀವು ವ್ಯಯ ಅಂದರೆ ಎಲ್ಲವನ್ನ ಕಳೆದುಕೊಳ್ತಕ್ಕಂಥದ್ದು. ನೆಮ್ಮದಿ ಇರ್ಬೋದು, ಹಣಕಾಸನ್ನು ಕಳೆದುಕೊಳ್ತಕ್ಕಂಥದ್ದು ಇರ್ಬೋದು, ಅಥವಾ ವಿಫಲತೆ ಕಾಣತಕ್ಕಂಥದ್ದು. ಇದೆಲ್ಲವೂ 12ನೇ ಭಾವದಿಂದ ನೋಡಬೇಕು, ದ್ವಾದಶ ಸ್ಥಾನದಿಂದ ನೋಡಬೇಕು ಅನ್ನತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ 12ನೇ ಭಾವದಲ್ಲಿ ಇರತಕ್ಕಂತಹ ಗ್ರಹ ಪ್ರಮುಖವಾಗಿ ನಮ್ಮ ಲಾಭ ನಷ್ಟಕ್ಕೆ ಕಾರಣ ಆಗುತ್ತೆ. 12ನೇ ಭಾವ ಸುಖ ದುಃಖಕ್ಕೆ ಕಾರಣ ಆಗುತ್ತೆ. 12ನೇ ಭಾವ ಅಭಿವೃದ್ಧಿ ಅವನತಿಗೆ ಕಾರಣ ಆಗುತ್ತೆ ಅನ್ನತಕ್ಕಂಥದ್ದು. ಆದರೆ ಧನುರಾಶಿಯವರಿಗೆ ದ್ವಾದಶಾಧಿಪತಿಯಾದಂತಹ ಶುಕ್ರನ ಒಂದು ಪ್ರಭಾವದಿಂದಾಗಿ ಈ ದಾಂಪತ್ಯ ಜೀವನದಲ್ಲಿ ಕೆಲವೊಂದು ವಿರಸಗಳು ಬರ್ಬೋದು. ಅದನ್ನು ಆದಷ್ಟು ನೀವೇ ಕೂತು ಮಾತಾಡಿ ಪರಿಹರಿಸಿಕೊಳ್ಳತಕ್ಕಂಥದ್ದು. ಆರ್ಥಿಕ ವಿಚಾರಗಳಲ್ಲಿ ಗೊಂದಲ ಉಂಟಾಗಬಹುದು. ಸೂಕ್ತವಾದಂತಹ ಒಂದು ಅದರ ಎಕ್ಸ್ಪರ್ಟ್ ಯಾರಿರ್ತಾರೆ ಅವರ ಸಲಹೆಯನ್ನು ಪಡೆದುಕೊಂಡು ಮುಂದುವರಿತಕ್ಕಂಥದ್ದು. ಹೀಗೆಲ್ಲ ಮಾಡತಕ್ಕಂಥದ್ದು ಒಳ್ಳೆಯದು. ಕಷ್ಟವನ್ನೆಲ್ಲವೂ ಕೂಡ ನಮ್ಮ ಸರಿಯಾದಂತಹ ನಡವಳಿಕೆ ಇದೆ, ಅದು ತಡೆಯುತ್ತೆ. ಜೊತೆಯಲ್ಲಿ ಧನುರಾಶಿಯವರು ವಿಶೇಷವಾಗಿ ಮಾಡಿಕೊಳ್ಳಬೇಕಾದಂತಹ ಪರಿಹಾರ, ಗುರುಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸಿ, ಗುರು ದೇವಾಲಯಕ್ಕೆ ಹೋಗಿ ಅಲ್ಲಿ ಗುರುವಾರದ ದಿವಸ ವಿಶೇಷವಾಗಿ ಅರ್ಚನೆ, ಪೂಜೆ ಇವುಗಳನ್ನು ಮಾಡತಕ್ಕಂಥದ್ದು. ಗುರುವಿನ ಒಂದು ಅನುಗ್ರಹ ಆಶೀರ್ವಾದವನ್ನು ಪಡೆದುಕೊಳ್ಳತಕ್ಕಂಥದ್ದು. ಜೊತೆಯಲ್ಲಿ ನಿಮ್ಮ ವಿದ್ಯಾಗುರುಗಳು ಯಾರಿರ್ತಾರೆ ಅವರಿಗೆ ನೀವು ವಿಶೇಷವಾಗಿ ಈ ಸಮಯದಲ್ಲಿ ಅವರಿಗೆ ಯಾವುದೇ ಒಂದು ರೀತಿಯ ದಾನ ಧರ್ಮಾದಿಗಳನ್ನು ಮಾಡೋದರಿಂದ ಒಂದು ವಿಶೇಷವಾದಂತಹ ಗುರು ದೋಷ ಅನ್ನತಕ್ಕಂಥದ್ದು ನಿವಾರಣೆಯಾಗುತ್ತೆ. ಜೊತೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದೇನಿದೆ ಇದು ಧನುರಾಶಿಯವರಿಗೆ ಇನ್ನೂ ಉತ್ತಮವಾದಂತಹ ಫಲಾಫಲಗಳನ್ನು ಕೊಡುತ್ತೆ. ಈ ದೇವಾನಂಚ ಋಷೀಣಾಂಚ ಗುರುಕಾಂಚನ ಸನ್ನಿವ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ, ಈ ಗುರುಮಂತ್ರ ಇದನ್ನು ಪ್ರತಿನಿತ್ಯವೂ ಕೂಡ ಪಠಿಸಿ. ಇವೆಲ್ಲ ಪರಿಹಾರವನ್ನು ಮಾಡೋದರಿಂದ ಈ ಧನುರಾಶಿಯರು ಇನ್ನೂ ಹೆಚ್ಚಿನ ಮತ್ತು ಉತ್ತಮವಾದಂತಹ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.